ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ದಿನ ಫುಲ್ಲು ಗಡಿಬಿಡಿಯಿಂದನೇ ಡೇ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಅಮ್ಮ ತಾತ ಊರಿಂದ ಬಂದಿದ್ದಾರೆ, ಅಂದರೆ ನಮ್ಮ ಅತ್ತೆ ಮಾವ. ಏನು ಮಕ್ಕಳು ಕೂಡ ಸ್ಕೂಲಿಗೆ ರೆಡಿ ಮಾಡಬೇಕು. ಯಾವಾಗಲೂ ಬೆಳಗ್ಗೆ ಅಂದ್ರೇ ಗಡಿಬಿಡಿ ಆಗಿರುತ್ತೆ. ಇನ್ನು ಒಬ್ಬರು ಇಬ್ಬರು ಎಕ್ಸ್ಟ್ರಾ ಆಗ್ಬಿಟ್ರೆ ಕೇಳಬೇಕಾ, ಸ್ವಲ್ಪ ಕೂಡ ಖಾಲಿ ರೆಸ್ಟ್ ಇರಲ್ಲ. ಇನ್ನೊಬ್ಬ ತಾತ ಪೇಪರ್ ಓದ್ತಿದ್ದಾರೆ. ಮಕ್ಕಳು ಕೂಡ ಆಲ್ರೆಡಿ ಅವ್ರದ್ದು ಟಿಫನ್ ಕಂಪ್ಲೀಟ್ ಆಗಿದೆ. ಅಮ್ಮಗೆ ಪೂರಿ ಅಂದರೆ ತುಂಬ ಇಷ್ಟ, ಹಂಗಾಗಿ ಪೂರಿ ಮತ್ತು ಈರುಳ್ಳಿ ಚಟ್ನಿನ ಮಾಡಿದ್ದೆ. ಸೊ ರೊಟ್ಟಿ ಪಲ್ಯ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಇನ್ನು ಪೂರಿಗೆ ಸ್ವಲ್ಪ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಯಾವಾಗ ಆ ಚಟ್ನಿ ಏನು ಬೇಸಾಗೈತೇನಮ್ಮ? ಉಪ್ಪಾದ್ರೆ ತಿಂಬಕ್ಕಾಗಲ್ಲ. ಅಲ್ಲ, ಯಾವ ಸಮಸ್ಯೆಗಳಿಲ್ಲ ಅಂದ್ಮೇಲೆ ಹೆಸರು ಇಡೋದ ಅವಶ್ಯಕತೆನೇ ಇಲ್ಲ. ಹಂಗೆ ಇರ್ಬೇಕಾದ, ಅದಕ್ಕೆ ಆರಾಮದಿರಿ. ತಾತ ಅಮ್ಮ ಹೇಗೆ ಅಂದರೆ, ತಾತ ಅದು ಇಷ್ಟನೋ ಕಷ್ಟನೋ ಸೆಕೆಂಡ್ರಿ, ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಅವರು ಪ್ರತಿಯೊಂದೂ ತಿಂತಾರೆ. ಹಾಗಾಗಿ 75 ವರ್ಷ ಆದರೂ ಕೂಡ ತುಂಬ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಅಮ್ಮಗೆ ಸ್ವಲ್ಪ ಶುಗರ್ ಇದೆ, ಥೈರಾಯ್ಡ್ ಇದೆ. ಕೆಲವೊಂದೆಲ್ಲ ಅವರು ವೆಜಿಟೇಬಲ್ನ ಇಷ್ಟಪಡಲ್ಲ. ಈ ಆಗ್ಲಿಕಾಯಿ ಎಲ್ಲ ಅವ್ರು ತಿನ್ನಲೇಬೇಕು, ಬಟ್ ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದ್ರ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ವಿ. ಬಿತ್ತಕ್ಕೆ ಹಾಕಿದ್ರೆ ಅವ್ರು ನಾವು ಬಿತ್ತಲೇ ಇಲ್ಲ ಪಾಪ. ಬಿತ್ತಕ್ಕೆ ಇಷ್ಟ ಮಾಡಿ ಅವರು ಯಾವಾಗ ಬರೋದೇನಮ್ಮ ಆಗ್ಬೇಕಾ? ಇದೊಟ್ಟು ಇಳತ್ಲೇ ಇಲ್ಲ, ಊರಿಂದ ಬರ್ತಾ ನುಗ್ಗೆ ಸೊಪ್ಪು, ಕರಿಬೇವು, ನಿಂಬೆಹಣ್ಣು ಇದೆಲ್ಲ ತೊಗೊಂಡು ಬಂದಿದ್ರು. ನುಗ್ಗೆ ಸೊಪ್ಪನ್ನೆಲ್ಲ ಅದನ್ನು ಸೋಸ್ಕೊಂಡು ಒಂದು 2 ದಿನ ಚೆನ್ನಾಗಿ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆವಾಗವಾಗ ಚಪಾತಿಗೆ ಹಾಕೋಕ್ಕೆ, ಆಮೇಲೆ ಬೇಳೆಗೆ ಹಾಕೋಕ್ಕೆ ಬರುತ್ತೆ ಅಂತ ಹೇಳಿ ಇನ್ನು ನಿಂಬೆಹಣ್ಣೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಗಳೆಲ್ಲ ಇದೆ, ಅದನ್ನು ಡಿಶ್ ವಾಷರ್ಗೆ ಜೋಡಿಸ್ಕೊಳ್ತಿದ್ದೀನಿ. ಇವಾಗ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಬೆಳಗ್ಗೆ ನಾನು ಕೂಡ ಬೇಗ ಹೇಳೋಕ್ಕಾಗಲ್ಲ, ಅಮ್ಮ ತಾತ ಮಲ್ಕೊಂಡಿದ್ರು. ಹಾಗಾಗಿ ಅಮ್ಮಗೆ ಸ್ವಲ್ಪ ಮೊಣಕಾಲು ನೋವೆಲ್ಲ ಆಗಿದೆ. ಅವ್ರಿಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಸೇಮ್ ನನಗೆ ಈ B12 ಆಮೇಲೆ D3 ಪ್ರಾಬ್ಲಮ್ ಹೇಗಾಗಿದೆನೋ ಅವ್ರಿಗೂ ಕೂಡ ಆಗಿದೆ. ಕೈ ನೋವೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳಿ ಬಂದಿದ್ದರು. ಸೊ 1 ದಿನ 2 ದಿನ ಅಷ್ಟೇ, ಯಾಕಂದರೆ ಇಲ್ಲೇ ಸುತ್ತಾಡಬೇಕು, ಎಲ್ಲೂ ಓಡಾಡೋಕ್ಕಾಗಲ್ಲ. ಇನ್ನು ಇಷ್ಟೊಂದು ಸ್ಟೆಪ್ಸ್ ಇದೆ, ಅವ್ರ ಕೈಲೇ ಇಳಿಯೋದು ಏರೋದು ಆಗಲ್ಲ. ಹಾಗಾಗಿ 1 ದಿನ 2 ದಿನದಲ್ಲಿನೇ ಅವರು ಹೋಗಿಬಿಡ್ತಾರೆ, ಯಾಕಂದರೆ ಸ್ವಲ್ಪ ವಾಕ್ ಎಲ್ಲ ಮಾಡಬೇಕು ಅವರು. ಇನ್ನು ನಾನು ಕೆಲಸಗಳನ್ನು ಮಾಡ್ತಾ ಜಾನಕಿ ಅಮ್ಮನ ಸಾಂಗ್ನ ಕೇಳ್ತಿದ್ದೀನಿ. ಇವರೆಲ್ಲ ನಮಗೆ ಇನ್ಸ್ಪಿರೇಷನ್, ಬದುಕಿದರೆ ಇವ್ರ ಥರ ಬದುಕಬೇಕು ಅನ್ನೋದಕ್ಕೆ. ನಿಜ, ಅವ್ರು ತೀರ್ಕೊಂಡ್ಮೇಲೆ ಕೆಲವೊಂದಿಷ್ಟು ವಿಚಾರಗಳು ನನಗೆ ಗೊತ್ತಾಯಿತು. ಎಷ್ಟೊಂದು ಮನಸ್ಸಿಗೆ ನೋವಾಗ್ತಾ ಇರುತ್ತೆ, ಯಾಕಂದರೆ 14,000 ಹಾಡುಗಳನ್ನು ಹಾಡಿದ್ದಾರೆ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಅವ್ರಿಗೆ ಸುಮಾರು ಕೋಟಿ ಆಸ್ತಿದೆ. ಎಷ್ಟು ಸರಳವಾಗಿ ಬದುಕಿದ್ರು, ಸ್ವಲ್ಪ ಕೂಡ ಆಡಂಬರ ಇಲ್ಲದೇ
ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಆಸೆಗಳಿದ್ದೇ ಇರುತ್ತೆ. ಅವ್ರ ಜೀವನದಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳಿಂದ ಕಂಪ್ಲೀಟಾಗಿ ಅವರು ತುಂಬ ಸರಳವಾಗಿಯೇ ಬದುಕಿದ್ರು. ನಿಜವಾಗ್ಲೂ ಅತಿ ಹೆಚ್ಚು ನಮ್ಮ ಕನ್ನಡ ಹಾಡುಗಳನ್ನೇ ಅಮ್ಮ ಹಾಡಿರೋದು. ಈ ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜಾನಕಿ ಅಮ್ಮ ಇದ್ದೇ ಇರ್ತಾರೆ. ನಾನು ಮಿಂತ್ರಾದಿಂದ ಈ ಲಿಪ್ ಬಾಮ್ನ ತರಿಸ್ಕೊಂಡಿದ್ದೀನಿ. ನನಗೆ ಲಿಪ್ ಬಾಮೇ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದು ಖಾಲಿಯಾಗಿತ್ತು ಅಂತ ಇದನ್ನು ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ ಫಾರೆಸ್ಟ್ ಅವ್ರದ್ದು. ಸೊ ನಿಮಗೇನಾದರೂ ಬೇಕಾಗಿದ್ದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ಇನ್ನು ಸ್ನ್ಯಾಕ್ಸ್ ಮಾಡ್ಕೊಳ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ಖಂಡಿತ ಈ ಥರ ಒಂದಿಷ್ಟು ರೆಸಿಪೀಸ್ಗಳು ನಮ್ಮ ಜೊತೆ ಇತ್ತು ಅಂದರೆ ಹಬ್ಬಕ್ಕೆ ಮುಂಚೆ ಆರಾಮಾಗಿ ಮಾಡಿಟ್ಕೊಂಬಿಡ್ಬೋದು. ಇನ್ನು ಒಂದು 2 ವಾರಕ್ಕೊಂದು ಸರಿನಾದರೂ ಬೇರೆ ಬೇರೆ ಥರದ್ದು ಸ್ನ್ಯಾಕ್ಗಳನ್ನು ಮಾಡಲೇಬೇಕು ಮಕ್ಕಳಿಗೋಸ್ಕರ. ಈ ರೆಸಿಪಿ ಏನಿದೆಯಲ್ಲ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 2 ಬಟ್ಲದಷ್ಟು ನಾನು ಅಕ್ಕಿಟ್ಟನ್ನು ಜಲಟಿ ಮಾಡ್ಕೊಂಡಿದ್ದೀನಿ. 1 ಬಟ್ಲದಷ್ಟು ಗಟ್ಟಿ ಅವಲಕ್ಕಿ, ಒಂದು ಅರ್ಧ ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಸಣ್ಣಾಗಿಯೇ ನಾವು ಅದನ್ನು ರುಬ್ಕೋಬೇಕು. ಚಿಕ್ಕ ಜಾರಲ್ಲಿನೇ ರುಬ್ಕೋಬೇಕು, ಅವಾಗೇ ಭಾಳ ಫೈನ್ ಆಗಿರುವಂಥ ಪುಡಿ ಬರುತ್ತೆ. ಸೊ ಇದೆಲ್ಲನೂ ಒಂದ್ಸರಿ ಜಲಟಿ ಮಾಡಿ ಮಿಕ್ಕಿರೋದೇನಿದೆ ಅದೆಲ್ಲನೂ ತೆಗ್ದಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ಅನುಗುಣವಾಗಿ ಖಾರನ ಸೇರಿಸ್ಕೋಬೇಕು. ನಾನು ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. 1 ಸ್ಪೂನಷ್ಟು ಅಜಿವಾನ ಇಷ್ಟ ಇಲ್ಲ ಅಂದರೆ ಕಲುಂಜಿ ಸೀಡ್ಸ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೋಬೋದು. 1-2 ಸ್ಪೂನಷ್ಟು ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಸ್ವಲ್ಪ ಬಿಸಿ ಮಾಡಿ ಅಥವಾ ಒಂದು 2-3 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಬೆಣ್ಣೆ ಹಾಕಿದಾಗ ತುಂಬ ಅಗರಾಗಿ ಬರುತ್ತೆ ಅದು. ಹಾಗಾಗಿ ಇದೆಲ್ಲನೂ ಒಂದ್ಸರಿ ಹೊಂದ್ಕೋಬೇಕು. ಪ್ರತಿಯೊಂದು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಬೆಣ್ಣೆನ ರೂಮ್ ಟೆಂಪ್ರೇಚರಲ್ಲಿಟ್ಟು ನಾವು ಯೂಸ್ ಮಾಡಿದರೆ ಭಾಳ ಬೇಗ ಹಿಟ್ಟಿಗೆ ಹೊಂದ್ಕೊಂಡ್ಬಿಡುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಟ್ಟನ್ನು ಕಲಿಸ್ಕೋಬೇಕು. 1-2 ಸ್ಪೂನಷ್ಟು ಕರಿ ಎಳ್ಳು ಹಾಕಿದ್ದೀನಿ. ಕರಿ ಎಳ್ಳು ಇಲ್ಲಾಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ಉಗುರು ಬೆಚ್ಚಗಿರೋ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಅಂದರೆ ಉಗುರು ಬೆಚ್ಚಗೆ ಅಂದರೆ ಸ್ವಲ್ಪ ಬಿಸಿನೇ ಇರಬೇಕು. ಹಂಗಂತ ಹೇಳಿ ಕುದಿಯುವಂಥ ನೀರಲ್ಲ, ಒಂದು ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನು ಹಿಟ್ಟಿಗೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಈ ಥರ ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿದಾಗೇ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಚಕ್ಲಿಗಳೆಲ್ಲ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಒಂದು ಪರಾತನೋ ಅಥವಾ ದೊಡ್ಡದಾಗಿರುವಂಥ ಈ ಥರ ಬೌಲ್ ಇದ್ರೇ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ, ಅಂದರೆ ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಚೆನ್ನಾಗಿ ಎಲ್ಲನೂ ಕಲಿಸಿದ್ದೀನಿ. ಸ್ವಲ್ಪನೇ ತೊಗೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಕೈಯಿಂದ ಕಿವುಚ್ಕೋಬೇಕು. ಗಾಳಿ ಎಲ್ಲ ಜಾಸ್ತಿ ಇರುತ್ತೆ, ಭಾಳ ಬೇಗ ಹಿಟ್ಟೆಲ್ಲ ಒಣಗೋಗ್ಬಿಡುತ್ತೆ. ಹಾಗಾಗಿ ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ನಾವು ಚಕ್ಲಿನ ಮಾಡ್ಕೋಬೇಕು. ಸ್ವಲ್ಪ ಕೂಡ ಅರಿಯಲ್ಲ. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಈ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರನೇ ಬರುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಲಾಸ್ಟ್ ಒಂದು ಸರಿ ಹೆಲ್ದಿ ಆಗಿರುವಂಥ ಚಕ್ಲಿ ಅಂತ ಹಾಕಿದ್ದೆ. ಸೊ ಎಣ್ಣೆಯಲ್ಲಿ ಕರೆದಿರೋದು ಅದು ಹೇಗೆ ಹೆಲ್ದಿ ಆಗುತ್ತೆ ಅಂತ ಕಾಮೆಂಟ್ ಬಂದಿತ್ತು ನನಗೆ. ಸೊ ಮನೆಯಲ್ಲಿ ಮಾಡಿರೋದ್ರಿಂದ ನಾನು ಹೆಲ್ದಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಖಂಡಿತ ಮನೆಯಲ್ಲಿ ಮಾಡಿರುವಂಥ ಅಡುಗೆ ಅದು ಕರೆದಿರೋದಾಗಿರಲಿ ಅಥವಾ ಯಾವುದೇ ಆಗಿರಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನೋಡಿ ಈ ಥರ ಒಂದಿಷ್ಟು ಮಾಡಿಕೊಂಡು ನೋಡಿದರೆ ಗೊತ್ತಾಗುತ್ತೆ. ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬಂದಿದೆ. ಎಣ್ಣೆ ಕಾದಿದೆ. ಇವಾಗ ಒಂದು 4-5 ಹಾಕ್ಕೊಂಡು ಲೋ ಫ್ಲೇಮು ಹೈ ಫ್ಲೇಮ್ ಇಟ್ಕೊಳ್ತಾನೆ ನಾವು ಚಕ್ಲಿನ ಕರ್ಕೋಬೇಕು. ಸೊ ಒಂದು 2 ವಾರಕ್ಕೊಂದು ಸರಿನಾದರೂ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಬಾಕ್ಸಿಗೆ ಕಳ್ಸೋದಕ್ಕೂ. ಸೊ ನಾನಂತೂ ಅವಾಗವಾಗ ಏನಾದರೂ ಸ್ವಲ್ಪ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಅದು ನನಗೆ ಅಭ್ಯಾಸ ಆದಂಗೆ ಆಗೋಗ್ಬಿಟ್ಟಿದೆ. ಅಯ್ಯೋ ಆಗೋಗಿದೆಯಲ್ಲ, ಆಲ್ರೆಡಿ 4 ದಿನ ಆಯಿತು 5 ದಿನ ಆಯಿತು, ಏನಾದರೂ ಮಾಡಬೇಕು ಅಂತ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ನೋಡಿ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಎಣ್ಣೆ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರ, ನೀವು ಯಾವುದು ಬಳಸ್ತೀರಾ ಅಂತ ಹೇಳಿ. ಸೊ ನಾನು ಶೇಂಗಾ ಎಣ್ಣೆನೇ ಬಳಸೋದು. ಅಡುಗೆಗೂ ಅದನ್ನೇ ಬಳಸ್ತೀನಿ, ಆಮೇಲೆ ಕರಿಯೋದಕ್ಕೂ ಕೂಡ ಅದನ್ನೇ ಬಳಸ್ತೀನಿ. ನೋಡಿ ಎಳ್ಳು ಕೂಡ ಬಿಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿಯೇ ಇರುತ್ತೆ ಅದೆಲ್ಲನೂ.
ನೋಡಿ ಇದೇ ಥರ ಎಲ್ಲನೂ ಮಾಡಿಕೊಂಡೆ. ಸೊ ಫೈನಲಿ ಚಕ್ಲಿ ರೆಡಿ ಆಯಿತು. ಖಂಡಿತ ನೀವೆಲ್ಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಹಾಕಿ. ನೋಡಿ ಮಧ್ಯದಲ್ಲಿ ಓಲಾಗಿ ತುಂಬ ಹಗರಾಗಿ ಚಕ್ಲಿ ಬಂದಿದೆ. ಸೊ ಇವತ್ತಿನ ಈ ವಿಡಿಯೋ ತುಂಬಾ ಸಿಂಪಲ್ ಆಗಿರುವಂಥದ್ದು. ಅತ್ತೆ ಮಾವ ಬಂದಿದ್ದಾರಲ್ವ, ಸೊ ಹಾಗಾಗಿ ನಿಮ್ಮ ಜೊತೆ ಅದನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.